स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಅಧ್ಯಕ್ಷರು ಇಲ್ಲಿ ಸೇರಿರುವಂತ ಸಮಾಜದ ಎಲ್ಲ ಸಮಾಜದವರು ಅದಾರ। ಯಾಕಂದ್ರೆ ಬರೀ ಒಂದೇ ಸಮಾಜಕ್ಕಲ್ಲ, ಅವರು ಹಾಲು ಮತ ಸಮಾಜ ಮತ್ತು ಗಾಣಿಗ ಸಮಾಜಕ್ಕೆ ಬಹಳ ಅವಾಚ್ಯ ಶಬ್ದಗಳಿಂದ ಸಾಹೇಬ್ರ ಇಂಡಿ ಶಾಸಕರು ನಿಂದನೆ ಮಾಡಿದ್ದಾರೆ। ಆ ಒಂದು ವಿಡಿಯೋ ವೈರಲ್ ಆಗ್ಯದ। ಆ ವಿಡಿಯೋವನ್ನು ನಾವು ಈ ಪೆನ್ ಡ್ರೈವ್ದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ। ಅವ್ರು ಏನು ಮಾತಾಡಿದಾರ ಅಂತ ಅನ್ನುವಂಥದ್ದು ತಾವು ಇದನ್ನು ಪರಿಶೀಲನೆ ಮಾಡಬೇಕು। ಕನ್ನೇರಿ ಮಠದ ಶ್ರೀಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ 2 ಜಿಲ್ಲೆಗಳಿಂದ ನಾವು ಸರ್ಕಾರದವರು ನಿಷೇಧ ಮಾಡಿದ್ದೀರಿ। ಅದೇ ರೀತಿ ಇಂಡಿ ಶಾಸಕರು 2 ದೊಡ್ಡ ಸಮುದಾಯಗಳಿಗೆ, ಹಾಲು ಮತ್ತು ಗಾಣಿಗ ಸಮುದಾಯಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ। ಅವ್ರಿಗೂ ಕೂಡ ಕನ್ನೇರಿ ಶ್ರೀಗಳಿಗೆ ಆಗಿರುವಂತಹ ಕಾನೂನಿನ ಥರನೇ ಇವ್ರನ್ನೂ ಕೂಡ ಜಿಲ್ಲೆಗೆ ನಿಷಿದ್ಧ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ತಮಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೀವಿ। ನಮ್ಮ ಸಮಾಜದ ಮುಖಂಡರು ಮತ್ತು ಜೇವರ್ಗಿ ತಾಲೂಕಾ ಅಧ್ಯಕ್ಷರು ಕೂಡ ಇವತ್ತು ಅದನ್ನು ಖಂಡನೆ ಮಾಡಲಿಕ್ಕೆ ಅವರು ಅಲ್ಲಿಂದ ಬಂದಾರ। ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ವತಿಯಿಂದ ತಾವು ಒಂದು ಗಡಿಗೆಯವರ ರಾಜ್ಯ ಯೋಗದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳೊಂದಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ। ಮನವಿ ಪತ್ರ ಇವತ್ತು ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಇಂಡಿ ಮತಕ್ಷೇತ್ರದ ಶಾಸಕರಾದಂಥವರು ಕಳೆದ 1 ವಾರದಿಂದ ಅವರು ಮಾತನಾಡಿರುವಂತಹ ಅವಾಚ್ಯ ಶಬ್ದಗಳನ್ನು 2 ಸಮುದಾಯಗಳಿಗೆ, ಒಂದು ಹಾಲು ಮತ ಸಮಾಜ ಕುರುಬ ಸಮುದಾಯ ಹಾಗೂ ಗಾಣಿಗ ಸಮುದಾಯಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ। ಆ ವಿಡಿಯೋ ಇವತ್ತು ಇಡೀ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಹರಿದಾಡ್ತಾ ಇದೆ। ಆ ವಿಡಿಯೋ ಸಾಕ್ಷಿ ಸಮೇತವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಏನಂತ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವಪ್ಪ ಅಂತಂದ್ರೆ, ಇದೇ ರೀತಿ ಕಾನೂನನ್ನು ಯಾವ ರೀತಿ ನೀವು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಒಂದು ಅವಾಚ್ಯ ಶಬ್ದವಾಗಿ ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನಿಷೇಧ ಮಾಡಿದ್ದೀರಿ। ನಿಮಗೂ ಎಲ್ಲರಿಗೂ ಗೊತ್ತದ, ನಮ್ಮ ವಿಜಯಪುರ ಈ ಉತ್ತರ ಕರ್ನಾಟಕ ಭಾಗದ ಭಾಷೆಯ ಸೊಗಡುಗಳದಾವ ಕೆಲವೊಂದು। ಸ್ವಾಭಾವಿಕವಾಗಿ ನಮ್ಮ ಮಾತಿನಲ್ಲಿ ಕೆಲವೊಂದು ಶಬ್ದಗಳು ಅದು ಕೆಟ್ಟದಿದ್ರೂ ಕೂಡ ಕೆಲವೊಂದು ಶಬ್ದಗಳು ಲೋಕಾರೂಢಿಯಾಗಿ ಬಂದುಬಿಡ್ತಾವ। ಅದೇ ರೀತಿ ಅವರು ಮಾತಾಡಿದ್ದಾರೆ ಅಂತ ಕನ್ನೇರಿ ಮಠದ ಶ್ರೀಗಳು ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಈ ಭಾಗದ ಅತ್ಯಂತ ದೊಡ್ಡ ಶ್ರೀಗಳು, ಪ್ರಭಾವಿ ಶ್ರೀಗಳು, ಸಾವಿರಾರು ಜನ ಬೆಂಬಲಿಗರನ್ನು ಹೊಂದಿರುವಂಥವ್ರು ಅವರು ಹೇಳಿದ್ದಾರೆ, ನಾನು ಯಾವುದೂ ಭಾವನಾತ್ಮಕವಾಗಿ ಕೆಟ್ಟದ್ದು ನಾನು ಇರಲಿಲ್ಲ, ನಮ್ಮ ಜಿಲ್ಲೆಯ ಭಾಷೆಯ ಸೊಗಡಿನಂಗೆ ನನ್ನ ಹತ್ರ ಆ ಶಬ್ದ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ। ಅವ್ರು ಹೇಳಿದ್ರು ಕೂಡ ನೀವು ಅವ್ರನ್ನ ಅಂಥ ಪ್ರಭಾವಿ ಸ್ವಾಮೀಜಿಗಳನ್ನು, ಹಿಂದೂ ಸ್ವಾಮೀಜಿಗಳನ್ನು ನಿಮ್ಮ ಯಾವುದೋ ವೈಯಕ್ತಿಕವಾದಂಥ ರಾಜಕೀಯ ದ್ವೇಷ ಇಟ್ಕೊಂಡ್ಬಿಟ್ಟು 2 ಜಿಲ್ಲೆಗಳಿಗೆ ಅವರ ಪ್ರವೇಶವನ್ನು ನಿಷೇಧ ಮಾಡಿದ್ದೀರಿ। ಅದು ಅಕ್ಷಮ್ಯ ಅಪರಾಧ। ಹಾಗಾದ್ರೆ ನಾವು ಅದನ್ನು ಖಂಡಿಸ್ತೀವಿ। ಒಂದು ವೇಳೆಕ್ಕೆ ನೀವು ಸರಿ ಅಂತ ನೀವು ಅದು ಹೇಳಿದ್ದೆ ಆದ್ರೆ, ಅವರು ಮಾಡಿದ್ದು ತಪ್ಪು ಅಂತ ಕನ್ನೇರಿ ಮಠ ಸ್ವಾಮೀಜಿಗಳೇ ಮಾಡಿರುವಂಥದ್ದು ತಪ್ಪು ಅಂತ ನೀವು ಹೇಳಿರುವುದೇ ಸರಿ ಅಂತಂದ್ರೆ, ಇದೇ ರೀತಿಯಾಗಿ ಇಂಡಿ ಮತಕ್ಷೇತ್ರದ ಶಾಸಕರಾದಂಥ ಯಶವಂತರಾಯಗೌಡ ಪಾಟೀಲ್ ಅವರು 2 ಸಮಾಜಗಳಿಗೆ, ಹಾಲು ಮತ ಸಮಾಜ ಮತ್ತು ಗಾಣಿಗ ಸಮಾಜಕ್ಕೆ ಅದೇ ರೀತಿಯಾದಂಥ ಶಬ್ದಗಳನ್ನು ಬಳಸಿ ಅವಾಚ್ಯವಾಗಿ ಮಾತನಾಡಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ। ಅದು ಯಾವ ಉದ್ದೇಶಕ್ಕೆ ಮಾತಾಡಿದರು, ಯಾವಾಗ ಮಾತಾಡಿದರು ಅನ್ನುವಂಥದ್ದು ಪ್ರಮುಖವಲ್ಲ। ಅವರಂತರೂ ಇಲ್ಲಿವರೆಗೂ ಕ್ಷಮೆ ಕೇಳಿಲ್ಲ। ಹಾಗಾದರೆ ಅದೇ ಕಾನೂನು ಕೂಡ, ಯಾವ ಕಾನೂನಿನ ಅಡಿಯಲ್ಲಿ ನೀವು ಕನ್ನೇರಿ ಮಠದ ಶ್ರೀಗಳನ್ನು 2 ಜಿಲ್ಲೆಗಳಿಂದ ಪ್ರವೇಶ ನಿಷೇಧ ಮಾಡಿದಿರೋ, ಅದೇ ರೀತಿ ಇಂಡಿ ಮತಕ್ಷೇತ್ರದ ಶಾಸಕರನ್ನು ಕೂಡ ಈ 2 ಜಿಲ್ಲೆಗಳಿಗೆ ನೀವು ಪ್ರವೇಶ ನಿಷೇಧ ಮಾಡಬೇಕು। ಯಾಕಂದರೆ ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ। ನೀವು 2 ಮಾನದಂಡಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ। ಯಾಕಂದ್ರೆ ಅದೇ ಶಬ್ದಗಳನ್ನು ಅವರು ಉಪಯೋಗ ಮಾಡ್ಯಾರ। ದೋದಾ ಮಾನದಂಡ ನೈ ಚಲೇಗ। ಸೊ ಏಕಿ ಮಾನದಂಡಕ್ಕೆ ಹಿಸಾಬ್ ಸೆ ಇನ್ಕೋ ಭಿ 2 ಜಿಲ್ಲೆಗಳ ಪ್ರವೇಶವನ್ನು ನಿಷೇಧ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ। ಸರ್, ಈಗ ಮನವಿ ಕೊಟ್ಟಿದ್ದೀರಿ, ಏನು ಗಡುಗಿಡು ಕೊಟ್ಟರು ಇಷ್ಟು ವಾರ ಹಿಂಗೆ ಅಂತೇಳಿ? ಹೌದು, ಅವರು ತಕ್ಷಣ ಒಂದು ಕ್ಷಮೆ ಆದರೂ ಕೇಳಬೇಕು, ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಕ್ಷಮೆ ಆದರೂ ಕೇಳಬೇಕು। ಇಲ್ಲಪ್ಪ ಅಂತಂದ್ರೆ ಇದ್ರದ್ದು ಪರಿಣಾಮಗಳು ನೆಟ್ಟಿಗಿರಲ್ಲ, ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ದಂಗೆ ಆಗುತ್ತೆ, ನೀವು ತಪ್ಪು ಸಂದೇಶ ಕೊಟ್ಟಂಗೆ ಆಗುತ್ತೆ। ನಿಮ್ಗೆ ಬೇಡಾದವ್ರಿಗೆ ಒಂದು ಕಾನೂನು, ನಿಮಗೆ ಬೇಕಾದವ್ರಿಗೆ ಒಂದು ಕಾನೂನು ಆಗ್ತದೆ। ಇದು ಸಮಾಜದಲ್ಲಿ ಸಾಮರಸ್ಯ ಹಾಳಾಗೋಕ್ಕೆ ನೀವೇ ಒಂದು ಎಡೆ ಮಾಡಿ ಕೊಟ್ಟಂಗೆ ಆಗ್ತದೆ। ಅದು ಆಗಬಾರ್ದು। ನಾವು ಒಂದು ವೇಳೆಕ್ಕೆ ಇದಕ್ಕೆ ಅವ್ರೇನಾದರೂ ಮತ್ತೆ ಕ್ರಮ ಕೈಗೊಳ್ಳದೇ ಇದ್ದರೆ ಒಂದು ವಾರದಲ್ಲಿ
ಉಗ್ರ ಹೋರಾಟನ ಮಾಡ್ಬೇಕಪ್ಪ ಅಂತ ನಾವು ರೂಪರೇಷೆ ಮಾಡ್ಬೇಕಾಗಲಿಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಡ್ರಿ ಅಂತ ನಾವು ನಿಮಗೆ ಹೇಳ್ತೀವಿ. ಎಸ್ ಸರ್, ಥ್ಯಾಂಕ್ ಯು. ಮಾತಾಡ್ತಾರೆ. ಏನು ಇಂಡಿ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಯಶವಂತರೇಗೌಡ ಪಾಟೀಲ್ರವರು ಚುನಾವಣೆ ಸಂದರ್ಭದಲ್ಲಿ ಎರಡು ಸಮಾಜಗಳನ್ನು, ರಾಜ್ಯದ ಪ್ರತಿಷ್ಠಿತ ಎರಡು ಸಮಾಜಗಳು, ಇವತ್ತು ಹಾಲುಮತ ಸಮಾಜ ಆಗಿರ್ಬೋದು ಮತ್ತು ಗಾಣಿ ಸಮಾಜ, ಎರಡೂ ಸಮಾಜಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಂದೆ ಆದಂಥ ಗೌರವವನ್ನು ಕಾಪಾಡಿಕೊಂಡು ಬಂದಂಥ ಸಮಾಜ ಮತ್ತು ಎಲ್ಲ ಸಮಾಜಗಳೊಂದಿಗೂ ಅನ್ನೊಂದೇ ಭಾವದಿಂದ ಇರುವಂಥ ಎರಡೂ ಸಮಾಜಗಳು, ಆ ಸಮಾಜದ ಏಳಿಗೆಗಳನ್ನು ಸಹಿಸದೆ ಇವತ್ತು ಅವರ ಚುನಾವಣಾ ರಾಜಕೀಯ ಉದ್ದೇಶಕ್ಕಾಗಿ ಇವತ್ತು 2018ರ ಚುನಾವಣೆ ಸಂದರ್ಭದಲ್ಲಿ ಅವರು ಯಾರನ್ನೋ ಓಲೈಕೆ ಮಾಡೋಕ್ಕೆ ಹೋಗಿ ಆಡಿದಾರೋ ಅಥವಾ ನಮ್ಮ ಸಮಾಜದ ಬಗ್ಗೆ ಅವ್ರ ಬಳಿ ಅದೇ ಭಾವನೆ ಇದೆಯೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಅವರು ಬಾಯಿ ಹೊಡೆದಷ್ಟು ಮಾತಾಡಿದ್ರಂದ್ರೆ ನಮ್ಮ ಸಮಾಜದ ಬಗ್ಗೆ ಅಷ್ಟೇ ಅವರಿಗೆ ಗೌರವ ಇದೆ, ನಮ್ಮ ಸಮಾಜದ ಬಗ್ಗೆ ಅಷ್ಟು ಗೌರವ ಇಲ್ಲ, ನಮ್ಮ ಸಮಾಜವನ್ನೇ ಯಾವತ್ತು ಕೀಳಾಗಿ ನೋಡ್ಬೇಕನ್ನೋ ಒಂದು ಅವ್ರಿಗೆ ಹಂಬಲ ಇದೆ ಅಂತೇಳಿ ನಮಗೆಲ್ಲ ಅನಿಸ್ತಾ ಇದೆ. ಇವತ್ತು ನಾವಾದ್ರೂ ಸಹಿತ ಕಲಬುರಗಿ ಜಿಲ್ಲೆಯಿಂದ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ನಮ್ಗೆ ರಾಜ್ಯಾದ್ಯಂತ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ ನಮ್ಗೆ ಅತ್ಯಂತ ಖೇದ ಅನ್ನಿಸ್ತು. ಒಬ್ಬ ಜವಾಬ್ದಾರಿಯುತ ಸ್ಥಾನದಾಗಿರೋಂಥ ಶಾಸಕರು ಇಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ ನೀಡಲಿಕ್ಕೆ ಹೇಗೆ ಸಾಧ್ಯ? ನಾವಾದ್ರೂ ಸಹಿತ ಎಲ್ಲ ಮುಖಂಡರನ್ನಾಗ ಇದು ನೋಡಿ ಅಂತಂದಾಗ ಇಲ್ಲ, ಇದು 2018 ಚುನಾವಣೆ ಸಂದರ್ಭದಲ್ಲಿ ಮಾತನಾಡಿದ್ದು ಅವ್ರ ಬೆಂಬಲಿಗರು ಇನ್ನೊಬ್ರು ಏನು ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಇದು ಆಗಿ ಹೋಗಿದ್ದು ಅಂದರೆ ಒಪ್ಪ ಆಗಿ ಹೋಗಿದ್ರು ತಪ್ಪು ನಡೀತದೆ ನಂಗೈತಲ್ಲ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ, ಈ ಸೌಜನ್ಯಕ್ಕಾದರೂ ಶಾಸಕರು ಸೌಜನ್ಯಕ್ಕಾದರೂ ಇಷ್ಟೆಲ್ಲ ಈ ಒಂದು ವಿಡಿಯೋ ಹೇಳಿಕೆ ಗಂಭೀರ ಸ್ವರೂಪ ಪಡ್ಕೊಂಡಾದಾಗಾದರೂ ಇಲ್ಲ, ಆಗಿನ ಸಂದರ್ಭದಲ್ಲಿ ನಾನು ಮಾತನಾಡಿದ್ದು ತಪ್ಪಾಗಿದೆ, ಕ್ಷಮಾಪಣೆ ಇರಲಿ, ಎರಡೂ ಸಮಾಜಗಳಲ್ಲಿ ನಾನು ಮನವಿ ಮಾಡ್ತೀನಿ ಅಂತೇಳಿ ಇಷ್ಟಾದರೂ ಸೌಜನ್ಯಕ್ಕಾದರೂ ಹೇಳುವಂಥ ಸೌಜನ್ಯ ಅವ್ರ ಬಳಿ ಇಲ್ಲ ಅಂದ್ರೆ ಅವ್ರಿಗೆ ಮಂಡತನ ಇದೆ. ಅವ್ರಿಗೆ ಮಂಡತನ ಯಾವುದಂದ್ರೆ ಅಧಿಕಾರ ದರ್ಪ. ಇನ್ನೊಂದು ಬೇರೆ ಬೇರೆ ಸಮಾಜರು, ಹಾಲುಮತ ಸಮಾಜ ಆಗಲಿ ಅಥವಾ ಗಾಣಿ ಸಮಾಜ ಆಗಲಿ, ಇವರು ಯಾರು ಸಮಾಜಗಳ ಬಗ್ಗೆ ಬಾಯಿ ಹೊಡೆದು ಮಾತಾಡಿದರೆ ನನಗನ್ನಿಸ್ತದೆ ಎಲ್ಲ ಸಮಾಜಗಳ ಬಗ್ಗೆಯೂ ಅಭಿಪ್ರಾಯ ಬಹುಶಃ ಅವ್ರದ್ದು ಹಂಗೆ ಇರ್ಬೋದು ಅನ್ನಿಸ್ತದೆ ನನಗೆ. ಯಾಕಂದರೆ ಇವೆರಡು ಸಮಾಜ ಒಂದು ದೊಡ್ಡ ಮಟ್ಟದಲ್ಲಿರುವಂಥ ಸಮಾಜ ಆ ಭಾಗದಲ್ಲಿ ಈ ಸಮಾಜಗಳ ಮನೋಬಲ ಕುಗ್ಗಿಸ್ಬೇಕು, ಈ ಸಮಾಜಗಳ ಆತ್ಮಸ್ಥೈರ್ಯ ಕುಗ್ಗಿಸ್ಬೇಕು. ಇವೆರಡೂ ಸಮಾಜಗಳನ್ನು ಕೀಳು ಮಟ್ಟದಿಂದ ನೋಡಿದ್ರೆ ಅವ್ರು ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಅವ್ರು ಮುನ್ನೆಲೆಗೆ ಬರಲ್ಲ ಅಂತೇಳಿ ಒಂದು ಹುನ್ನಾರದಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಶಾಸಕರೇ, ತಾವೊಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರಿದ್ದೀರಿ, ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಈಗ ಕೂಡಲೇ ಅವರು ಬಹಿರಂಗವಾಗಿ ತಮ್ಮ ಮಾಧ್ಯಮಗಳ ಮೂಲಕ ಇಡೀ ರಾಜ್ಯಕ್ಕೆ ಗೊತ್ತಾಗುವಂತೆ ನಾನು ಆ ಸಂದರ್ಭದಲ್ಲಿ ಮಾತನಾಡಿರೋದು ತಪ್ಪಿದೆ, ನಾನು ಎರಡೂ ಸಮಾಜಗಳಿಗೆ, ಇವತ್ತು ಹಾಲುಮತ ಸಮಾಜ ಮತ್ತು ಗಾಣಿ ಸಮಾಜ ಎರಡೂ ಸಮಾಜಗಳಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತೇಳಿ ಅವರು ಕ್ಷಮಾಪಣೆಯನ್ನು ಕೇಳಬೇಕು. ಈಗಾಗಲೇ ನಮ್ಮ ನಾಯಕರಾದಂಥ ದೇವಸರ್ ಪಾಟೀಲ್ ಅನ್ನೋರು ಏನು ಉಲ್ಲೇಖ ಮಾಡಿರುವಂತೆ ಇವತ್ತು ನಾವು ಪ್ರಸ್ತಾಪ ಮಾಡ್ತಾ ಇರೋದು, ಈಗ ಕನೇರಿ ಶ್ರೀಗಳಿಗೆ ತಾವು ಕಾನೂನನ್ನು ಲಾಗು ಮಾಡಿದ್ದು ಯಾವ ಆಧಾರ ಮೇಲೆ? ಯಾವುದೋ ಒಂದು ಅವಾಜ್ ಶಬ್ದ ಮಾತಾಡಿದ್ದಾರೆ, ಅದೇ ಅವಾಜ್ ಶಬ್ದ ಯಥಾವತ್ತಾಗಿ ಶಾಸಕರಾದಂಥ ಯಶವಂತರೇಗೌಡ ಪಾಟೀಲ್ ಅವರು ಮಾತನಾಡಿದ್ದಾರೆ. ಅವರಿಗೆ ಆ ಕಾನೂನು ಲಾಗು ಆಗ್ತಿತ್ತಂದ್ರೆ ಗಡಿಪಾರಿನ ಕಾನೂನು ಶಾಸಕರಿಗೆ ಯಾಕೆ ಲಾಗು ಆಗಲ್ಲ? ಈಗ ಸಮಾಜಕ್ಕೆ ನೀವೇನು ಸಂದೇಶ ಕೊಡ್ತಾ ಇದ್ದೀರಿ? ಕಾನೂನು ಎಲ್ಲರಿಗೂ ಒಂದೇ. ಹಾಗಾಗಿ ಕಾನೂನಿನ ಪರಿಪಾಲನೆ ಆಗಲಿ ಮತ್ತು ಶಾಸಕರು ತಮ್ಮ ಸ್ಥಾನಕ್ಕೆ ತಕ್ಕಂತೆ ಗೌರವಯುತವಾಗಿ ನಡ್ಕೊಂಡು ಈ ಸಮಾಜಕ್ಕೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಒಂದು ವೇಳೆ ಕೇಳದೇ ಇದ್ದರೆ ರಾಜ್ಯಾದ್ಯಂತ ಇವತ್ತು ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆ ಯಾವುದಿದು ವಿಜಯಪುರ ಜಿಲ್ಲೆಯಿಂದ ನಮ್ಮ ನಂದು ಗಡಿಗೆಯವರ ಏನು ನೇತೃತ್ವದಲ್ಲಿ ಮತ್ತು ನಮ್ಮ ದೇವಸಾರ್ ಪಾಟೀಲ್ ಅನ್ನೋರ ನೇತೃತ್ವದಲ್ಲಿ ಸಮಾಜದ ಮುಖಂಡರ ಎಲ್ಲ ಉಪಸ್ಥಿತಿಯಲ್ಲಿ ಇವತ್ತೊಂದು, ಯಾಕಂದರೆ ಸ್ವಾಭಿಮಾನಕ್ಕೆ ಪೆಟ್ಟಾಗಿದೆ. ಮನುಷ್ಯಾಗ ನಮ್ಮದು ಹೊಲ ಮನಿ ಹೋದರೆ ಯಾರಿಗೆ ಪರಕ್ಕಾಗಲ್ಲ, ನಮ್ಮ ಸಮಾಜದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾರಿಗೆ ಸುಮ್ಮ ಕೊಡೋಕ್ಕಾಗಲ್ಲ. ಇವತ್ತು ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಜನ ಕೇಳ್ತಾ ಇದ್ದಾರೆ, ಇಲ್ಲ ಇಂಡಿ ತಾಲೂಕಿನಾಗ ಏನೋ ಆಗ್ಯದಂತ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡಲೇ ಅವ್ರು ಕ್ಷಮಾಪಣೆ ಕೇಳದಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಸುರೇಶ್ ಪಾಟೀಲ್ ನೇದಲ್ಗಿ, ಜೇವರ್ಗಿ ತಾಲೂಕಾ ಸಮಾಜದ ಅಧ್ಯಕ್ಷರು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.